ವಿರೋಧಿ ಧರ್ಮೇಂದ್ರ ಸಚಿವರಿಗೆ ಧಿಕ್ಕಾರ. ಇಂದು ಕಲಬುರಗಿಯ ಜಗತ್ ಸರ್ಕಲ್ನಲ್ಲಿ ಕೇಂದ್ರದ ಭ್ರಷ್ಟ ಜನವಿರೋಧಿ ಹಾಗೂ ವಿದ್ಯಾರ್ಥಿ ವಿರೋಧಿ ನೀತಿ ಅನುಸರಿಸತಕ್ಕಂಥ ಬಿಜೆಪಿ ಸರ್ಕಾರದ ವಿರುದ್ಧ 19 ದಿನಗಳಿಂದ ಜಂತರ್ ಮಂತರಲ್ಲಿ ಸೋನಮ್ಮ ವಾಕ್ಚುಕ್ ಅವರು ನಿರಂತರವಾದಂತಹ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಬೆಂಬಲಿಸಿ ಹಾಗೂ ಇಡೀ ದೇಶದಲ್ಲಿ ಏನು ನೀಟ್ ಹಗರಣ ಆಗಿದೆ, ಆ ಹಗರಣದಿಂದ ದೇಶದಲ್ಲಿ 19 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ಅವ್ರ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರಧನ ಸಿಗಬೇಕು. ಬರೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ರೆ ಆಗೋದಿಲ್ಲ, ಅವರಿಗೂ ಸಹಿತ ನೈತಿಕ ಹೊಣೆಹೊತ್ತು ರಾಜೀನಾಮೆ ಕೇಳೋದು ಅಷ್ಟೇ ಅಲ್ಲ, ಅವರಿಗೂ ಸಹಿತ ಜೈಲಿಗೆ ಹಾಕಿ ತನಿಖೆ ನಡೆಸಬೇಕು. ಸಂಪೂರ್ಣ ಹಗರಣ ಬಹಳಷ್ಟು ದೇಶಾದ್ಯಂತ ಪ್ರತಿ ವರ್ಷ ಒಂದಿಲ್ಲ 1 ವರ್ಷ 5 ವರ್ಷ ನಡೆದಿವೆ. ಸರ್ಕಾರ ಯಾವಾಗ ಬಂದಿದೆ, NDA ಸರ್ಕಾರ ಅವಾಗ ನಡೆದು ಇಲ್ಲಿ ತನ ಪ್ರತಿ ವರ್ಷ 50 ಲಕ್ಷ 60 ಲಕ್ಷ 70 ಲಕ್ಷಕ್ಕ ನೀಟ ಪ್ರಶ್ನೆ ಪತ್ರಿಕೆ ಹಗರಣ ನಡೀತಾ ಇದೆ. ಅದು ಸಂಪೂರ್ಣವಾದಂತ ತನಿಖೆ ಮಾಡಿ ಅವರಿಗೆ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಳ್ಳಲು ಒತ್ತಾಯಿಸಿರ್ತಕ್ಕಂಥ SKM ಮತ್ತು ವಿವಿಧ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಿ ಒಂದು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ. ಹೀಗಾಗಿ ನಿಜವಾದಂತ ವಿದ್ಯಾರ್ಥಿಗಳ ಬಗ್ಗೆ ಕಳ್ಕೊಂಡಿರ್ತಕ್ಕಂಥ ಸರ್ಕಾರ ಆ ಏನ್ 20 ದಿನ ನಡೆದ ಉಪವಾಸ ಸತ್ಯಾಗ್ರಹ ನಡೀತಾ ಅದ್ರ ಬಗ್ಗೆ ಮಾತನಾಡಬೇಕು ಮಾನ್ಯ ಮೋದಿ ಅವರು. ಯಾಕೆ ಇಲ್ಲಿವರೆಗೆ ಎಷ್ಟೆಷ್ಟು ಹಗರಣಗಳಿದೆ, ಎಷ್ಟೆಷ್ಟು ಅನ್ಯಾಯ ನಡೆದ ಅದ್ರ ಬಗ್ಗೆ ಮೌನ ವಹಿಸಿದ್ದಾರೆ. ಹೀಗಾಗಿ ಅವರು ಮೌನ ಪ್ರಧಾನಿಗಳಿದ್ದಾರೆ ಅಥವಾ ಭಾರತದ ದೇಶದ ಪ್ರಧಾನಿಗಳಿದ್ದಾರೆ ಅಂತ ನಾವು ಹೆಚ್ಚು ಪ್ರಶ್ನೆ ಆಗಿ ನಮ್ಗೆ ಕಾಡ್ತಾ ಇದೆ. ಯಾಕಂದ್ರೆ ಎಲ್ಲಾ ಟಿವಿ ಮಾಧ್ಯಮದಲ್ಲಿ ದಿನ 20 ದಿನ ನಡೆದು ಅವರು ನಿರಂತರವಾಗಿ ಇವತ್ತು ಬೆಳಗ್ಗೆ ಆಸ್ಪತ್ರೆಗೆ ಅವರು ಜೀವ ಹೋಗ್ತಂತೇಳಿ ಅಲ್ಲಿರ್ತಕ್ಕಂಥ ಹೈಕೋರ್ಟ್ ಕೇಂದ್ರ ಸರ್ಕಾರ ಚೀಮಾರಿ ಹಾಕಿದಾಗ ಅವರಿಗೆ ಬೆಳಗ್ಗೆ ಲಸ್ಕಿನ್ ಜಾವದಾಗ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಹೀಗಾಗಿ ಪ್ರತಿಯೊಂದು ಈ ಒಂದು ಹಗರಣದ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ಆಯಾ ರಾಜ್ಯಗಳಿಗೆ ನೀಡತಕ್ಕಂಥ ವ್ಯವಸ್ಥೆ ಕೇಂದ್ರ ಸರ್ಕಾರ ಬಿಟ್ಕೊಳ್ಬೇಕಂತ ನಾನು ಆಗ್ರಹಿಸ್ತಾ ಇದ್ದೇನೆ. ಭೀಮಾಶಂಕರ್ ಮಾಡಿ ಕಲಬುರಗಿ ಸರ್. ವಿರೋಧಿ ಧರ್ಮೇಂದ್ರ ಸಚಿವರಿಗೆ ಧಿಕ್ಕಾರ. ವಿರೋಧಿ ಕೇಂದ್ರ ಸಚಿವರಿಗೆ ಧಿಕ್ಕಾರ. ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆಗೆ ನೈತಿಕ ಹೊಣೆಹೊತ್ತು ಧರ್ಮೇಂದ್ರ ಪ್ರಧಾನ್ಗೆ ವಜಾ ಮಾಡಿ ಪರೀಕ್ಷಾ ಪತ್ರಿಕೆಗೆ ಪ್ರಶ್ನೆಗಳನ್ನ ಸೋರಿಕೆ ಮಾಡಿದ ಕಡೆ ವಜಾ ಮಾಡಿ